ವೀರಶೈವ ಲಿಂಗಾಯತ ಹಿಂದೂಗಳಲ್ವಾ? ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮವನ್ನ ಮಾಡಲು ಹೊರತಾ ಮಹಾಸಭಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡಲು ಆರಂಭಿಸಿದೆ. ಇಂತಹದ್ದೊಂದು ಚರ್ಚೆಯನ್ನ ಹುಟ್ಟು ಹಾಕಿದ್ದು ದಾವಣಗೆರೆಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ರಾಷ್ಟ್ರೀಯ ಅಧಿವೇಶನ. ಯಾಕಂದ್ರೆ ಮುಂದಿನ ಜಾತಿ ಗಣತಿ ವೇಳೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸದೆ ವೀರಶೈವ ಲಿಂಗಾಯತ ಅಂತಲೇ ಬರೆಸಿ ಅಂತ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ನಿರ್ಣಯವನ್ನ ಮಂಡಿಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಸರ್ಕಾರದ ಜಾತಿ ಗಣತಿಗೂ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಶಾಮನೂರು ಪ್ರಸ್ತಾವನೆಗೆ ಸಚಿವರಾದ ಈಶ್ವರ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲವನ್ನು ವ್ಯಕ್ತಪಡಿಸಿದ್ರೆ, ಇನ್ನು ಬಸವ ಧರ್ಮ ಅಂತ ಮಾಡಬೇಕು ಅಂತ ಹೊಸದುರ್ಗದ ಸಾಣೇಹಳ್ಳಿ ತರಳುಬಾಳು ಶಾಖಾ ಮಠದ ಶಿವಾಚಾರ್ಯ ಪಂಡಿತಾರಾಧ್ಯ ಶ್ರೀ ಹೊಸ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಇನ್ನು ಅಖಿಲ ಭಾರತ ವೀರಶೈವ ರಾಷ್ಟ್ರೀಯ ಮಹಾ ಅಧಿವೇಶನ ಕೈಗೊಂಡ 8 ನಿರ್ಣಯಗಳಲ್ಲಿ ಪ್ರಮುಖವು ಹೀಗಿವೆ. ಹಿಂದೂ ಅಲ್ಲ ವೀರಶೈವ ಲಿಂಗಾಯತ ಧರ್ಮ, ಸಮುದಾಯದ ನಿಖರ ಜನಸಂಖ್ಯೆಯ ಬಗ್ಗೆ ಜಗತ್ತಿಗೆ ತಿಳಿ ಹೇಳಬೇಕು. ಆ ಕಾರಣಕ್ಕಾಗಿ ಜಾತಿ ಗಣತಿಯನ್ನ ಮತ್ತೆ ಮಾಡಬೇಕು. ಈಗ ಮಾಡಿರೋದನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದೊಂದು ಪ್ರಬಲ ಸಮುದಾಯ, ಒಂದು ದೊಡ್ಡ ಸಮುದಾಯ, ಇದನ್ನ ಜಗತ್ತಿಗೆ ತಿಳಿಸುವಂತಹ ಅನಿವಾರ್ಯತೆ ಇದೆ. ಸರ್ಕಾರ ನಡೆಸುವ ಜನಗಣತಿ ಏನಿದೆ, ಈ ವೇಳೆ ಹಿಂದೂ ಉಪಜಾತಿ ಅಂತ ಬರ್ಸಕ್ ಹೋಗಬೇಡಿ. ಇಂತಹದ್ದೊಂದು ಕರೆಯನ್ನ ಇವತ್ತಿನ ಅಧಿವೇಶನದಲ್ಲಿ ಈ ಸಭಾದಲ್ಲಿ ಕೊಡಲಾಗಿದೆ. ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿ ಅನ್ನುವಂತಹ ಸಂದೇಶವನ್ನ ಈಗ ಕೊಟ್ಟಿದ್ದಾರೆ. ಅಂದ್ರೆ ಹಿಂದೂ ಕಾಲಂನಲ್ಲಿ ಬರೀಕೂಡ್ದು, ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೀರಿ ಅಂತ. ವೀರಶೈವ ಲಿಂಗಾಯತ ಎಲ್ಲ ಒಳಪಂಗಡಗಳನ್ನ ಕೇಂದ್ರ ಸರ್ಕಾರ OBCಗೆ ಸೇರಿಸಬೇಕು ಅನ್ನುವಂತಹ ಕೂಗು ಕೂಡ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ನಿಮ್ಮ ಕೂಗಿಗೆ ನನ್ನ ಬೆಂಬಲ ಸದಾಕಾಲ ಇರುತ್ತೆ ಅಂತ ಕೂಡ ಹೇಳಿದ್ರು. ಇದಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು, ಕೇಂದ್ರ ಸರ್ಕಾರ ಅಂಗೀಕಾರವನ್ನ ಮಾಡಬೇಕು. ಸೊ ಈಗ ಇಂಥದ್ದು ಒಂದು ಸವಾಲು ಇಲ್ಲಿ ಸೃಷ್ಟಿಯಾಗುತ್ತೆ. ರಾಜ್ಯ ಸರ್ಕಾರದ ಜಾತಿ ಜನಗಣತಿ ಸುಮಾರು 8 ವರ್ಷಗಳಷ್ಟು ಹಳೆಯದಾಗಿದೆ. ಅದರಲ್ಲೊಂದಷ್ಟು ಲೋಪದೋಷಗಳಾಗಿವೆ, ಸೋರಿಕೆ ಆಗಿದೆ ಮತ್ತು ಅದನ್ನ ಸರಿಯಾದ ಕ್ರಮದಲ್ಲಿ ಮಾಡಲಾಗಿಲ್ಲ. ಹಾಗಾಗಿ ಅಧಿಕೃತವಾಗಿ ಅಂಗೀಕಾರವಾಗುವ ಮೊದಲೇ ಅಂಶಗಳು ಸೋರಿಕೆಯಾಗಿರೋದ್ರಿಂದ ಇದನ್ನ ಸ್ವೀಕಾರ ಮಾಡದೆ, ಇದನ್ನ ಬಹಿರಂಗಪಡಿಸದೆ ಹೊಸದೊಂದು ಗಣತಿಯನ್ನ ಮಾಡಿ ಅನ್ನುವಂತಹ ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಶ್ರೀಕಾಂತರಾಜು ಆಯೋಗದ ವರದಿಯನ್ನ ಸರ್ಕಾರ ಒಪ್ಪಬಾರದು ಅನ್ನುವಂತಹ ಕೂಗೇನಿತ್ತು, ಅದು ಇನ್ನಷ್ಟು ದೊಡ್ಡದಾಗ್ತಾ ಹೋಗ್ತಾ ಇದೆ. ಈ ಹಿಂದೆ ಲಿಂಗಾಯತ ಸಮುದಾಯ ಸಹಿ ಸಂಗ್ರಹ ಕಾರ್ಯವನ್ನ ಮಾಡಿದ್ರು. ಖುದ್ದು ಸಿದ್ದರಾಮಯ್ಯನವರ ಮುಂದೆನೆ ಈ ಸಹಿ ಸಂಗ್ರಹ ಕಾರ್ಯವನ್ನ ಅಧಿವೇಶನದ ಸಂದರ್ಭದಲ್ಲಿ ಮಾಡಲಾಯಿತು. ಈಗ ಮಹಾಸಭಾದ ನಿರ್ಧಾರವೂ ಕೂಡ ಅದೇ ಆಗಿದೆ. ವೀರಶೈವ ಲಿಂಗಾಯತದ ಒಳಪಂಗಡಗಳೆಲ್ಲವೂ ಕೂಡ ಒಳಗೊಂಡಂತೆ ವೈಜ್ಞಾನಿಕವಾಗಿ ಜಾತಿ ಜನಗಣತಿಯನ್ನ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಈ ಮೂಲಕವಾಗಿ ಮಾಡಲಾಗ್ತಿದೆ. ವಿಶ್ವಗುರು ಬಸವಣ್ಣರನ್ನ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಇಟ್ಟಿದ್ದಾರೆ. ಒಂದು ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅನ್ನೋದನ್ನ ಸರ್ಕಾರ ಒಪ್ಪಬೇಕು, ಅದನ್ನ ಘೋಷಣೆ ಮಾಡಬೇಕು ಅಧಿಕೃತವಾಗಿ ಅಂತ ಮಾಜಿ ಸಿಎಂ ನಿಜಲಿಂಗಪ್ಪನವರು ಪ್ರಸ್ತಾಪಿಸಿದಂತಹ ಚಿತ್ರದುರ್ಗದ ನಿವಾಸವನ್ನ, ಆ ವಾಸವಾಗಿದ್ದಂತಹ ಆ ಒಂದು ನಿವಾಸವನ್ನ ಆಗಸ್ಟ್ 8, 2024 ಒಳಗೆ ಸರ್ಕಾರ ಸ್ಮಾರಕ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಇಟ್ಟಿದ್ದಾರೆ. ಹೀಗಾಗಿ ಮತ್ತು ನಮ್ಮ ಸಮುದಾಯದ ನಿಖರ ಜನಸಂಖ್ಯೆಯ ಬಗ್ಗೆ ಜಗತ್ತಿಗೆ ತಿಳಿಸಲು ಸರ್ಕಾರ ಮುಂದಿನ ದಿನಗಳಲ್ಲಿ ನಡೆಸುವ ಜನಗಣತಿಯ ವೇಳೆ ನಮ್ಮ ಸಮಾಜ ಬಾಂಧವರು ಹಿಂದೂ ಮತ್ತು ತಮ್ಮ ಉಪಜಾತಿಗಳನ್ನು ಬರೆಸದೆ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದೇ ಬರೆಸುವಂತೆ ಈ ಮಹಾ ಅಧಿವೇಶನ ಸಮಾಜ ಬಾಂಧವರನ್ನು ಮನವಿ ಮಾಡಿಕೊಳ್ಳುತ್ತದೆ. ವೀರಶೈವರ ಬರೀರಿ, ಲಿಂಗಾಯತರ ಬರೀರಿ, ಒಳಪಂಗಡಗಳಿಗೆ ಸೇರಿಸಿಕೊಂಡು ಅದು ಬಹಳ ಸ್ಪಷ್ಟವಾಗಿ ಬರಿಬೇಕು ಅನ್ನುವಂತ ಒಂದು ವಿನಂತಿಯನ್ನು ಮಾಡಿದ್ದೇವೆ. ಜಾತಿ ಕಾಲಮ್ ಅಲ್ಲಿ ಬರೀರಿ ಅಂತ ಹೇಳಿದ್ದೇವೆ. ಪ್ರತ್ಯೇಕ ಧರ್ಮ, ಪ್ರತ್ಯೇಕ ಕೋಡ್ ಕೊಡಬೇಕು ಅಂತ ಹೇಳಿ ಬೇಡಿಕೆ ವೀರಶೈವ ಮಹಾಸಭೆದು ಸುಮಾರು ವರ್ಷದಿಂದ ಇದೆ. ಆ ಬೇಡಿಕೆಯನ್ನು ಪುನರುಚ್ಚರಿಸಿದ್ದೇವೆ. ಇವೆಲ್ಲ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಈಗಾಗಲೇ ತೀರ್ಮಾನ, ನಿರ್ಣಯಗಳು ಮಾಡಿದ್ದೇವೆ. ಈ ಸಭೆಯ ನಡವಳಿಕೆಗಳು, ನಿರ್ಣಯಗಳನ್ನ ಅಂಗೀಕಾರ ಮಾಡಲಿಕ್ಕೆ ತಮ್ಮ ಎದುರುಗಡೆ ಮಂಡಿಸ್ತಾ ಇದ್ರು. ಆ ಏನು ನಿರ್ಣಯಗಳನ್ನ ತಗೊಂಡಿದ್ದಾರೋ, ಏನು ನಡವಳಿಕೆಗಳಿದಾವೋ, ಅದಕ್ಕೆ ಒಬ್ಬ ಸಮಾಜದ ಮಗಳಾಗಿ, ಸರ್ಕಾರದ ಮಂತ್ರಿಯಾಗಿ ನಾನು ಖಂಡಿತವಾಗ್ಲೂ ಅದನ್ನ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ಬಸವ ಭಕ್ತರು ಅಂತ ನಮಗೆ ಆ ಮಾತನ್ನು ಕೇಳಿದ್ರೆ ತುಂಬ ಖುಷಿ ಆಯಿತು. ನಮ್ಮ ಎಲ್ಲ ರಾಜಕೀಯ ನೇತಾರರು ಈ ಮಾತನ್ನು ಗಟ್ಟಿಯಾಗಿ ಹೇಳಬೇಕು. ಅವರ ಹಾಗೆ, ಹೌದು, ನಾವು ಹಿಂದೂಗಳಲ್ಲ, ನಾವು ಲಿಂಗವಂತರು, ನಾವು ವೀರಶೈವರು, ನಾವು ಸಮಾಜವನ್ನು ಕಟ್ಟುವಂಥ ಕ್ರಿಯೆಯಲ್ಲಿ
ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದೇವೆ. ನಮ್ಮಲ್ಲಿ ಜಾತಿ ಭೇದ ಇಲ್ಲ. ನಾವೆಲ್ಲರನ್ನು ಬಂಧು ಅಂತ ಹೇಳಿ ಅಪ್ಕೊಳ್ತೇವೆ. ವೀರಶೈವ ಲಿಂಗಾಯತ ಸಮಾಜ ಬಹಳ ಗಟ್ಟಿಯಾಗಿರುವಂತ ಎಲ್ಲ ರೀತಿಯ ಶಕ್ತಿಯನ್ನು ಹೊಂದಿರುವಂತ ಸಮಾಜ ನಮ್ದು. ನಾನು ಇಷ್ಟು ವಿನಂತಿಯನ್ನು ಮಾಡ್ತೇನೆ ನಿಮ್ಮಲ್ಲಿ, ನಾವೇನು ಒಗ್ಗಟ್ಟಿದ್ದೇವೆ, ಒಂದಾಗಿದ್ದೇವೆ, ಶಕ್ತಿ ನಮ್ಮಲ್ಲಿದೆ. ಈ ತರ ಸಮಾಜವನ್ನು ಒಟ್ಟಿಗೆ ತಗೊಂಡೋದಾಗ ಮಾತ್ರ ನಾವು ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮೋದಕ್ಕೆ ಸಾರ್ಥಕ ಆಗುತ್ತೆ. ಆ ದಿಕ್ಕಿನಲ್ಲಿ ನಾವೆಲ್ಲ ಒಟ್ಟಾಗಿ ಎಲ್ಲ ವರ್ಗದ ಜನರನ್ನ ಒಟ್ಟಾಗಿ ತಗೊಂಡೋಗುವಂತ ಶಕ್ತಿ ವೀರಶೈವ ಸಮಾಜಕ್ಕಿದೆ. ಕೇಂದ್ರ ಸರ್ಕಾರದಲ್ಲಿ ಏನೊಂದು OBC ಲಿಂಗಾಯತ ವೀರಶೈವ ಸಮಾಜದ ಎಲ್ಲ ಒಳ ಪಂಗಡಗಳು ಕೂಡಿಕೊಂಡು ಹಿಂದೂ ವರ್ಗದ ಲಿಸ್ಟ್ ಅಲ್ಲಿ ಬರಬೇಕು ಅನ್ನುವಂತ ಒತ್ತಾಯ ನಮ್ಮೆಲ್ಲರಿಗಿದೆ. ವೀರಶೈವ ಲಿಂಗಾಯತ ಪ್ರಮುಖರು ಸೇರಿಸಿ ಸ್ವತಂತ್ರ ಧರ್ಮ ಅನ್ನುವಂತದಕ್ಕೆ ನೀವು ಗಟ್ಟಿಯಾಗಿ ಹೋರಾಟ ಮಾಡಿದ್ರೆ ಸಮಾಜ ಶಕ್ತಿ ಗುರುತಾಗ್ಲಿಕ್ಕೆ ಸಾಧ್ಯ. ಅದು ವೈಜ್ಞಾನಿಕ ಸಮೀಕ್ಷೆ ಆಗಲಿ ಅನ್ನುವಂಥದಕ್ಕೆ ನಾವು ಒತ್ತಾಯ ಮಾಡೋಣ. ಸಮಾಜದಲ್ಲಿರ್ತಕ್ಕಂಥ ಒಳ ಪಂಗಡಗಳು ವೀರಶೈವ ಲಿಂಗಾಯತ ಸಮಾಜವನ್ನ ಒಗ್ಗೂಡಿಸುವಂತದ್ದು, ಸಂಘಟನೆ ಮಾಡೋದು ನಮ್ಮ ಗುರಿ ಇರಬೇಕು ಅನ್ನುವಂತ ಧರ್ಮದ ಮಾನ್ಯತೆಯನ್ನ ಕೋರ್ತಾ ಇದ್ದಾರೆ. ಈ ಹಿಂದೆ ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಬೇಕು ಅನ್ನುವಂತಹ ಕೂಗು ವ್ಯಕ್ತವಾಯಿತು. ಆ ಸಂದರ್ಭದಲ್ಲಿ ಭಿನ್ನ ಅಭಿಪ್ರಾಯಗಳು ಮೂಡಿದ್ವು. ಕೆಲವರು ಅದನ್ನ ಒಪ್ಪಿದ್ರು, ಇನ್ನು ಕೆಲವರು ಅದನ್ನ ವಿರೋಧ ಮಾಡಿದ್ರು. ಈಗ ವಿರೋಧ ಮಾಡಿದಂಥವರು ಇದನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ, ಇದನ್ನ ಹೇಗೆ ನೋಡ್ತಾರೆ ಅನ್ನೋದನ್ನ ಒಂದು ಭಾಗದಲ್ಲಿ ನೋಡಬೇಕು. ಮಗದೊಂದಾಗಿ ಇಬ್ರು ಕೂಡ ವೀರಶೈವ ಮತ್ತು ಲಿಂಗಾಯ ಇಬ್ರು ಒಟ್ಟಾಗಿ ಕೇಳ್ತಾ ಇರೋದ್ರಿಂದ ಬಹುಶಃ ಈ ಒಂದು ಹೋರಾಟಕ್ಕೆ ಬಲ ಸಿಕ್ಕಂತೂ ಕೂಡ ಆಗಬಹುದು. ಆದರೆ ಪ್ರತ್ಯೇಕ ಧರ್ಮವನ್ನ ಕೇಳ್ತಾ ಇರೋದ್ರಿಂದಾಗಿ ಹಿಂದೂಗಳಲ್ವಾ ಹಾಗಾದ್ರೆ ಲಿಂಗಾಯತರು, ವೀರಶೈವ ಲಿಂಗಾಯತರು ಯಾಕೆ ಇದನ್ನ ಬಯಸ್ತಾ ಇದ್ದಾರೆ? ಹಿಂದೂ ರಾಷ್ಟ್ರ, ಹಿಂದುತ್ವದ ಪ್ರತಿಪಾದನೆ ಮಾಡುವಂತಹ ಸಂಘ ಪರಿವಾರ, ಬಿಜೆಪಿ, ಇವರಿಗೊಂದು ರೀತಿ ಇದು ನುಂಗಲಾರದಂತಹ ಬಿಸಿ ತುಪ್ಪ ಆಗಿದೆ. ಒಪ್ಕೊಳ್ಳೋ ಹಾಗೂ ಇಲ್ಲ, ವಿರೋಧ ಮಾಡೋ ಹಾಗೂ ಇಲ್ಲ. ಈಗ RSSನವರನ್ನ ಇದನ್ನ ಹೇಗೆ ಒಪ್ಪಿಸ್ತಾರೆ? ಅವರ ಮನವೊಲಿಕೆ ಹೇಗಾಗುತ್ತೆ? ಅವರು ಇದನ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾರಾ? ಇವರನ್ನ ಹಿಂದೂಯಿಂದ ದೂರ ಆಗಿ ಅನ್ನುವಂತಹ ವಿಚಾರ ಏನು ಬರ್ತಾ ಇದೆ? ನಾಳೆ ಇದು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಇಬ್ಬರಿಗೂ ಕೂಡ ಸವಾಲಾಗಬಹುದು. ಆ ಅನಿವಾರ್ಯತೆಗೆ ಬಿದ್ದು ಕಾಂಗ್ರೆಸ್ ಇದನ್ನ ಅನುಮೋದಿಸಬಹುದು, ಕೇಂದ್ರ ಕೂಡ ಒಪ್ಪಿಗೆ ಕೊಡಬಹುದು. ಒಂದಷ್ಟು ಅಡೆತಡೆಗಳಂತೂ ಇದ್ದೇ ಇರುತ್ತೆ. 2A ಮೀಸಲಾತಿಗೆ ಒತ್ತಾಯಿಸಿ ಪಂಚಮಸಾಲಿ ಸಮಾಜದಿಂದ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಯರಡೋಣಿಯಲ್ಲಿ ರಾಜ್ಯ ಹೆದ್ದಾರಿ ತಡೆದು ಇಷ್ಟಲಿಂಗ ಪೂಜೆಯೊಂದಿಗೆ ಪ್ರತಿಭಟನೆ ಮಾಡಲಾಯಿತು. ಪಂಚಮಸಾಲಿ ಪೀಠದ ಪೀಠಾಧಿಪತಿ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ರಾಜ್ಯ ಹೆದ್ದಾರಿಯಲ್ಲಿ ಇಷ್ಟಲಿಂಗ ಹಿಡಿದು ಮಹಿಳೆಯರು ಪ್ರತಿಭಟನೆಯನ್ನ ಮಾಡಿದ್ರು. ಸಮಾಜಕ್ಕೆ ಹೋರಾಟ ಶುರುವಾದ ಸಾಧನೆ ಮಾಡಿರ್ತಕ್ಕಂಥ ಶ್ರೀಮತಿ ಗೌರವ ಸೈನಿಕರಂದ್ರೆ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಅನ್ನ ಕೊಟ್ಟಂತ ಕೃಷಿ ಕಾರ್ಮಿಕರಿರ್ತಕ್ಕಂಥ ಪಂಚಮಸಾಲಿಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದ ಮೀಸಲಾತಿ ಕೇಳಕತ್ತೀವಿ ಹೊರತು ಅಧಿಕಾರ ಕೇಳ್ತಾ ಇಲ್ಲ, ದುಡ್ಡು ಕೇಳ್ತಾ ಇಲ್ಲ. ಯಾರೇ ಕೇಳಕತ್ತೇವೆ? ನಮ್ಮ ಮಕ್ಕಳಿಗೆ ಕೇಳಕತ್ತೇವೆ. ನಾವು ಅನ್ನವನ್ನ ಉಣ್ಣುವಂತ ಸಮುದಾಯಗಳಿಗೆ ಮೀಸಲಾತಿ ಕೊಟ್ಟಿರಿ, ಅನ್ನ ಕೊಟ್ಟ ರೈತರಿಗೆ ಯಾಕೆ ಮೀಸಲಾತಿ ಕೊಡಲಾಗಿರುವಂತ ಪ್ರಾಮಾಣಿಕವಾದ ದಾಖಲೆ ಹಿಡ್ಕೊಂಡು ಇವತ್ತು ನಾವೆಲ್ಲ ಹೋರಾಟ ಮಾಡಕತ್ತೇವೆ. ಮೀಸಲಾತಿ ನಮ್ಮ ಜನ್ಮ ಸಿದ್ಧ ಆಗ್ತಂತ ಹೋರಾಟವನ್ನು ಮಾಡ್ಲಿಕ್ಕೆ ನಾವೆಲ್ಲ ನೋಡೋಣ ಇದಕ್ಕೆ ದಿನಾಂಕ ಕೊಡ್ತಾ ಇದ್ದಾರೆ, ಯಾವಾಗ ಫೈನಲ್ ಮಾಡ್ತಾರೆ ಅಂತ. ರಾಜ್ಯ ರಾಜಕೀಯದಲ್ಲಿ ಹಿಜಾಬ್ ಸಂಘರ್ಷ ಮತ್ತೆ ಜೋರಾಗಿ ನಡೀತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸುವ ಪೈಕಿ ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಡಲು ಹೋಗಿ ಕಾಂಗ್ರೆಸ್ನ MLC BK ಹರಿಪ್ರಸಾದ್ ಹೊಸ ವಿವಾದವನ್ನ ಮೈಮೇಲೆ ಎಳ್ಕೊಂಡ್ರು. ಬಿಜೆಪಿಯವರು ಗೋಡ್ಸೆ ಅನುಯಾಯಿಗಳು, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾಟ್ ಅಲ್ಲ. ಕಾಂಗ್ರೆಸ್ನವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರ ಪರ, ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವು ಇದ್ದೀವಿ. ಟಿಪ್ಪು ಪರ ಅನ್ನೋರು ಬ್ರಿಟಿಷರ ಬೂಟು ನೆಕ್ಕೋರು. ಇವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಟಿಪ್ಪು ಫಾಲೋ ಮಾಡ್ತೀವೋ ಬಿಡ್ತೀವೋ ಹೇಳೋದು ಬೇಡ. ಇವರೆಲ್ಲ ಬ್ರಿಟಿಷರ ಬೂಟು ನೆಕ್ಕೋರು, ಹಿಂಸೆ ಸುಳ್ಳನ್ನ ಪ್ರಚಾರ ಮಾಡ್ತಿರೋದು ಬಿಜೆಪಿ ಅಂತ ಹರಿಪ್ರಸಾದ್ ಕಿಡಿಕಾರಿದ್ರು. ಇದಕ್ಕೆ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಕೀಳು ಮಟ್ಟದ ಹೇಳಿಕೆ, ದುರಹಂಕಾರಿ ಹೇಳಿಕೆ, ಬ್ರಿಟಿಷರ ಏಜೆಂಟ್ಗಳು, ನೀವೇನ್ ಮಾತನಾಡಿದ್ರು ಮಂತ್ರಿ ಮಾಡಲ್ಲ, ನಿಮ್ಮ ಮುಖಕ್ಕೆ ಮಸಿ ಬಳ್ದುಕೊಳ್ಳೋಕೆ ಹೋಗ್ಬೇಡಿ ಅಂತ ಕಿಡಿಕಾರಿದ್ರು. ನೋಡಿ, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾಟ್ ಅಲ್ಲ. ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಪರ ಇದ್ದೀವಿ. ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ. ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ನ ಪಕ್ಷದವರು ಅಂತಾರೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಆದ್ದರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ. ಇವರೆಲ್ಲ ಬ್ರಿಟಿಷರ ಬೂಟ್ ನೆಕ್ದವರು. ಇವ್ರು ನಮಗೆ ಹೇಳ್ಕೊಡೋದು ಬೇಡ, ನಾವು ಟಿಪ್ಪು ಸುಲ್ತಾನ್ ಫಾಲೋ ಮಾಡ್ತೀವಿ, ಇನ್ನೊಬ್ಬರು ಫಾಲೋ ಮಾಡ್ತೀವಿ ಅಂತ ಹೇಳಿ. ಹರಿಪ್ರಸಾದ್ ಅವರ ಹೇಳಿಕೆ ಇಡೀ ಕಾಂಗ್ರೆಸ್ಸಿನ ಮನಸ್ಥಿತಿಯನ್ನ ಎತ್ತಿ ತೋರಿಸ್ತದೆ. 4 ರಾಜ್ಯಗಳ ಚುನಾವಣೆಗಳಲ್ಲಿ 3 ರಾಜ್ಯಗಳನ್ನ ಗೆಲ್ಲುವ ಮುಖಾಂತರ
BK ಹರಿಪ್ರಸಾದ್ ಅವರ ಈ ದುರಂಕಾರಿ ಹೇಳಿಕೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇದನ್ನು ಬಲವಾಗಿ ಖಂಡಿಸ್ತೇನೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಸ್ವಾಭಿಮಾನಿ ಕಾರ್ಯಕರ್ತನು ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಟ ಮಾಡೋದ್ರ ಮೂಲಕ ಅವರ ಲೀಡರ್ ಮೆಚ್ಚುವ ಸಲುವಾಗಿ ಇಷ್ಟು ಕೀಳುಮಟ್ಟದ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ. ಕಾಂಗ್ರೆಸ್ ಈಗಾಗಲೇ ನಿರ್ಗಮನ ಆಗುವಂತ ಪಾರ್ಟಿ. ಸ್ವತಂತ್ರ BK ಹರಿಪ್ರಸಾದ್ ಅವರು ಈಗ ಅವ್ರನ್ನ ಯಾರು ಬೂಟು ಅಂತ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ ಪಾರ್ಟಿ ಒಳಗೆ ಅವ್ರಿಗೆ ಬೂಟಿನಕ್ಕಿಂತ ಕಡಿಮೆ ಮಾಡಿದ್ದಾರೆ. BK ಹರಿಪ್ರಸಾದ್ ನೀವು ಎಷ್ಟು ಮಾತಾಡಿದ್ರು ನಿಮ್ಮನ್ನು ಮಂತ್ರಿ ಮಾಡಲ್ಲ. ಸಿದ್ದರಾಮಯ್ಯ ಯಾಕೆ ತಲೆ ಕೆಡಿಸ್ಕೊಂಡು ಹುಚ್ಚುಚ್ಚು ಮಾತು. ಯಾರು ಮೌಂಟ್ ಬ್ಯಾಟನ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು, ಯಾರು ಮೌಂಟ್ ಬ್ಯಾಟನ್ ಅವರ ಕುಟುಂಬದ ಜೊತೆ ಇದ್ರು, ಇದೆಲ್ಲ ಕೂಡ ದೇಶದ ಚರಿತ್ರೆಯಲ್ಲಿ ಇದೆ. ಇದನ್ನು ಮತ್ತೆ ಕೆದಕಕ್ಕೆ ಬರಬೇಡಿ ಹರಿಪ್ರಸಾದ್ ಅವರೇ. ಕೆದಕಕ್ಕೆ ಬಂದ್ರೆ ನಿಮ್ಮ ಮುಖಕ್ಕೆ ಮಸಿ ಆಗುತ್ತೆ ಬಿಟ್ರೆ ಅದು ಬೇರೇನೂ ಆಗಲ್ಲ. ಇವತ್ತು ಜನ ಅಭಿವೃದ್ಧಿಯನ್ನು ಕೇಳ್ತಾ ಇದ್ದಾರೆ, ಜನ ಶಾಂತಿಯನ್ನು ಕೇಳ್ತಾ ಇದ್ದಾರೆ. ಇವರ ರಾಜಕೀಯ ಹೇಳಿಕೆ ಬಗ್ಗೆ ಹೆಚ್ಚು ಮಾನ್ಯತೆ ಕೊಡೋದು ಬೇಡ. ಹಿಜಾಬ್ ಹಿಂಪಡೆಯೋ ಚಿಂತನೆ ಇದೆ ಎಂದಿರುವ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಬಿಜೆಪಿಗರು, ಹಿಂದೂ ಮುಖಂಡರು ಕೆಂಡಾಮಂಡಲರಾಗಿದ್ದಾರೆ. ಇದು ಸಿದ್ದರಾಮಯ್ಯನವರ ಮುಠಾಳತನ. ತಾಕತ್ತಿದ್ರೆ ಹಿಂಪಡೀರಿ ನೋಡೋಣ, ಹಿಂದೂ ರಾಷ್ಟ್ರ ಆಗೋದನ್ನ ತಡೀರಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಎಷ್ಟು ಕಾಂಗ್ರೆಸ್ ಇಂದು ಬೌದ್ಧಿಕ ದಿವಾಳಿಕೋರತನ ಇದೆ, ಸಿದ್ದರಾಮಯ್ಯನವರ ಮುಠಾಳತನ ಇದೆ. ಮಿಸ್ಟರ್ ಸಿದ್ದರಾಮಯ್ಯ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವು ಸಮಾಜಕ್ಕೆ ಬಗೀತಾ ಇರುವಂತಹ ದ್ರೋಹ ಗೊತ್ತಿದ್ದು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಅಂತಂದ್ರೆ ನೀವು ಮುಖ್ಯಮಂತ್ರಿ ಪದದಲ್ಲಿ ಇರಲಿಕ್ಕೆ. ಹಿಜಾಬ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಒತ್ತಾಯಕ್ಕೆ ಮಣಿದು ಕೊನೆಗೆ ಅವ್ರ ಹೇಳಿಕೆಯನ್ನು ವಾಪಸ್ ಪಡೆದಿರುವಂತದ್ದು ತುಂಬಾ ಒಳ್ಳೆಯ ಸಂಗತಿ. ಈಗಲಾದರೂ ಈಗ ಯಾರು ಓಟ್ ಹಾಕ್ತಾರೆ ಅವ್ರಿಗೆ? ಬಹುಸಂಖ್ಯಾತರು ಯಾರು ಓಟ್ ಹಾಕಲ್ಲ. ಓಟ್ ಹಾಕಕ್ಕೆ ಒಂದು ಯಾರನ್ನ ಬೇಕಲ್ಲ ಗಟ್ಟಿ. ಅದಕ್ಕೋಸ್ಕರ ಈ ಒಂದು ಅಲ್ಪಸಂಖ್ಯಾತರನ್ನ ಓಲೈಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅದು ಸಿದ್ದರಾಮಯ್ಯನಿಗೆ ದಮ್ಮಿದ್ರೆ ಹಿಂದೂ ರಾಷ್ಟ್ರ ಮಾಡೋದನ್ನ ತಡಿಲಿ. ಈ ಸಿದ್ದರಾಮಯ್ಯನ ದುರಹಂಕಾರಿ ಸರ್ಕಾರ ಹೆಚ್ಚು ದಿವಸ ಉಳಿಯುವುದಿಲ್ಲ. ಅವ್ರು ಬದುಕಬೇಕು ಅಂತಂದ್ರೆ ಮುಸಲ್ಮಾನರ ಹಿಜಾಬನ್ನು ಹಿಡ್ಕೊಂಡೇ ಓಟ್ ತಗೋಬೇಕು. ಹಿಜಾಬ್ನ ಹಿಂದ್ಗಡೆನೇ ತಿರುಗ್ತಕ್ಕಂಥ. ನೀವು ಹಿಜಾಬ್ ಮತ್ತೆ ತರ್ತೇವೆ ನಾವು ಅಂತ ಹೇಳ್ತಾ ಇದ್ದೀರಲ್ಲ, ಹಿಜಾಬ್ ತರೋ ತಾಕತ್ ಇದೆಯಾ ನಿಮಗೆ? ಇಲ್ಲೇ ಒಬ್ಬಳು ಹೆಣ್ಣು ಮಗಳು ಬಿಬಿ ಮುಸ್ಕಾನ್ ಅಂತ, ಅವಳು ಕಳೆದ ಬಾರಿ ಜೈ ಶ್ರೀರಾಮ್ ಹೇಳಿದಾಗ ಅಲ್ಲಾಹೋ ಅಕ್ಬರ್ ಅಂತ ಹೇಳಿದ್ರು. ನೀನು ಮನೆಯಲ್ಲಿ ಹೇಳ್ಬೇಕಮ್ಮ ಅಲ್ಲಾಹೋ ಅಕ್ಬರ್. 63 ಆಗೈತವ್ರಿ. ಒಟ್ಟೆ ಮೊನ್ನೆ ಏನ್ ಹೇಳಿದ್ರು, ಹಿಜಾಬು ಹಾಕೊಂಡು ಹೋಗ್ರಿ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಕೇಸರಿ ಶಾಲೆ ಹಾಕೊಂಡು ಹೋಗ್ರಿ ಅಂತ. ಅದನ್ನೇನಾರು ತೆಗೆದ್ರೆ ನಾವು ಎಲ್ಲ ನಮ್ಮ ಮಕ್ಕಳಿಗೂ ಕೇಸರಿ ಶಾಲೆಗೂ ನಾವೇ ಕೊಡೋರದಿ. ನಾನು ಕೂಡ ಆ ಸಭೆಯಲ್ಲಿ ನಾನು ಕೂಡ ಇದ್ದೆ. ಒಬ್ಬ ವ್ಯಕ್ತಿ ನಿಂತ್ಕೊಂಡು ಕೇಳ್ದ, ಹಿಜಾಬು ಏನ್ ಮಾಡ್ತೀರಾ ಅಂತ ಹೇಳಿ. ಅದಕ್ಕೆ ಉತ್ತರ ಕೊಟ್ಟರು ಅವರು. ಅವರ ಉದ್ದೇಶ ಏನಿದೆ ಅಂತಂದ್ರೆ ಸಂವಿಧಾನದಲ್ಲಿ ಎಲ್ಲದಕ್ಕೂ ಹಕ್ಕು ಕೊಟ್ಟಿದ್ದಾರೆ. ಶ್ರೀರಂಗಪಟ್ಟಣದ ಕಾವೇರಿ ತೀರದಲ್ಲಿ ಅದ್ದೂರಿಯಾಗಿ ಹನುಮ ಸಂಕೀರ್ತನ ಯಾತ್ರೆ ನೆರವೇರಿತು. ರಾಜ್ಯದ ಮೂಲೆ ಮೂಲೆಯಿಂದ ಸಹಸ್ರಾರು ಹನುಮ ಭಕ್ತರು ಭಾಗಿಯಾಗಿದ್ದರು. ನಿಮಿಷಾಂಬ ದೇವಾಲಯದ ಆವರಣದಲ್ಲಿ ಸಭಾ ಕಾರ್ಯಕ್ರಮ ನಡೆಸಲಾಯಿತು. ಉತ್ತರದಲ್ಲಿ ರಾಮನಿಗೆ ಮಂದಿರ ಆಗ್ತಾ ಇದೆ, ದಕ್ಷಿಣದಲ್ಲಿ ಹನುಮನಿಗೆ ಅನ್ಯಾಯ ಆಗ್ತಿದೆ. ಶ್ರೀರಂಗಪಟ್ಟಣದ ಮೂಡಲಬಾಗಿಲು ಆಂಜನೇಯನಿಗೆ ಶೀಘ್ರದಲ್ಲೇ ಕಟ್ಟುವಂತಹ ಸಂಕಲ್ಪ ಮಾಡೋಣ ಅಂತ ಹಿಂದೂ ಜಾಗರಣ ಬೇಡಿಕೆ ಕರೆ ಕೊಡ್ತು. ಹನುಮನ ಮೇಲಾಣೆ, ಮಂದಿರವನ್ನ ಕಟ್ಟೇ ಕಟ್ತೀವಿ ಅಂತ ಘೋಷಣೆ ಮಾಡುತ್ತು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕೂಡ ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು. ಬಳಿಕ ನಿಮಿಷಾಂಬ ದೇವಸ್ಥಾನದಿಂದ ಆರಂಭಗೊಂಡ ಯಾತ್ರೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯದವರೆಗೂ ಸಾಕ್ತು. ಕೇಸರಿ ಬಾವುಟ ಹಿಡಿದ ಹನುಮ ಭಕ್ತರು ಕುಣಿದು ಕುಪ್ಪಳಿಸಿದ್ರು. ಟಿಪ್ಪು ಬೇಸಿಗೆ ಅರಮನೆ ಜಾಮಿಯಾ ಮಸೀದಿ ಮಾರ್ಗದಲ್ಲಿ ಜೈ ಶ್ರೀರಾಮ್ ಜೈ ಹನುಮಾನ್ ಘೋಷಣೆ ಮೊಳಗಿತು. ಹನುಮ ಮಾಲಾಧಾರಿಗಳು ಕರ್ಪೂರ ಹಚ್ಚಿ ಜೈಕಾರ ಕೂಗಿದ್ರು. ಆದರೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಕೊಡದಂತೆ ಜಾಮಿಯಾ ಮಸೀದಿ ಬಳಿ ಪೊಲೀಸರು ಪಡೆ ಬಿಗಿ ಬಂದೋಬಸ್ತನ್ನ ಕೈಗೊಂಡಿತ್ತು. ಮತ್ತೊಂದು ಕಡೆ ಕೊಪ್ಪಳದ ಅಂಜನಾದ್ರಿ ಬೆಟ್ಟದಲ್ಲೂ ಹನುಮ ಮಾಲಾಧಾರಿಗಳ ಮಾಲಾ ವಿಸರ್ಜನೆ ಕಾರ್ಯಕ್ರಮ ನಡೆಯಿತು. ಮಾಲಾಧಾರಿಯೊಬ್ಬನ ಕೈಯಲ್ಲಿ ಸಾವರ್ಕರ್, ಪ್ರಧಾನಿ ಮೋದಿ ಫೋಟೋ ಕಂಡುಬಂತು. ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಅಂಗವಾಗಿ ಅನುಸೂಯ ಜಯಂತಿ ಮಾಡಿಸಲಾಯಿತು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಮಾಜಿ ಶಾಸಕ ಸಿಟಿ ರವಿ ಕೂಡ ಭಾಗಿಯಾಗಿದ್ದರು. ಜಾಮಿಯಾ ಮಸೀದಿಯ ಬಳಿ ಹೋಗ್ತಿದ್ದ ಹಾಗೆ ಈ ಘೋಷಣೆ ಏನಿದೆ ಅದು ಇನ್ನಷ್ಟು ಜೋರಾಗಿ ಮೊಳಗಲಿಕ್ಕೆ ಶುರುವಾಯಿತು. ಇಲ್ಲಿ ಕಟ್ಟೆ ಕಟ್ತೀವಿ ಹನುಮ ಮಂದಿರ ಅನ್ನುವಂತಹ ಒಂದು ಜೈಕಾರವನ್ನ ಹಾಕ್ಲಿಕ್ಕೆ ಆರಂಭಿಸಿದ್ರು ಮತ್ತು ಅಲ್ಲಿ ಜಾಮಿಯಾ ಮಸೀದಿ ಒಳಕ್ಕೂ ನುಗ್ಗಬೇಕು ಅನ್ನುವಂತಹ ಬಿಗಿಪಟ್ಟನ್ನ ಹಿಡಿದ್ರು. ಆದರೆ ಪೊಲೀಸರು ಬಹಳ ವ್ಯವಸ್ಥಿತವಾದಂತಹ ಬಂದೋಬಸ್ತ್ ಮಾಡಿಕೊಂಡಿದ್ರಿಂದ ಅದು ಯಾವುದೂ ಅಹಿತಕರ ಘಟನೆಗಳು ಆಗಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಇನ್ನೋ ದೃಶ್ಯದಲ್ಲಿ ನೋಡ್ತಾ ಇದ್ರಿ
ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ದತ್ತಮಾಲೆಯನ್ನ ಧರಿಸಿದ್ದಾರೆ. ಜೈ ಹನುಮಾನ್ ಘೋಷಣೆಯನ್ನ ಅವರು ಕೂಡ ಮೊಳಗಿಸ್ತಾ ಇದ್ದಾರೆ.